ಏನಪ್ಪಾ? ಸರ್ ಎಜುಕೇಶನ್ ಲೋನ್ ಬೇಕಿದೆ ಸರ್. ಏನಕ್ಕೆ? ಥೈಲ್ಯಾಂಡ್ ಹೋಗಕ್ಕೆ. ನಮಗೆಲ್ಲ ಗೊತ್ತಾಗೋಯ್ತು. ಅಲ್ಲೋಗಿ ಯಾವ ಕೋರ್ಸ್ ಓದ್ತೀಯಪ್ಪ? ಅದು ಅಲ್ಲೋಗಿ ಡಿಸೈಡ್ ಮಾಡ್ತೀನಿ ಸರ್. ಅಲ್ಲಿ ಓದಬೇಕು ಅಂತ ಏನು ಕೋರ್ಸ್ ಸಿಗುತ್ತೋ ಅದನ್ನ ಮಾಡ್ತೀನಿ. ಹೌದಾ? ಅಡ್ಮಿಷನ್ ಲೆಟರ್ ಇದೆಯಾ? ಅದೇ ಸರ್, ಅಲ್ಲಿ ಹೋಗಿ ಡಿಸೈಡ್ ಮಾಡ್ತೀನಿ ಎಲ್ಲ. ಯಾವ ಹೋಟ್ಲಿಗೆ ಹೋಗ್ಬೇಕು ಅಂತ ಡಿಸೈಡ್ ಮಾಡ್ತೀಯೋ, ಯಾವ ಕಾಲೇಜ್ಗೆ ಹೋಗ್ಬೇಕು ಅಂತ ಡಿಸೈಡ್ ಮಾಡ್ತೀಯೋ? ಸರ್, ನೀವು ಯಾವ ಕೋರ್ಸ್ ಬಗ್ಗೆ ಮಾತಾಡ್ತಾ ಇದ್ದೀರಾ? ಓದೋ ಕೋರ್ಸಪ್ಪ. ಇಲ್ಲ ಸರ್, ನಾನು ತಿಳ್ಕೊಳ್ಳೋ ಕೋರ್ಸ್ ಬಗ್ಗೆ ಮಾತಾಡ್ತಾ ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಸರ್, ಅದೆಲ್ಲ ಅಲ್ಲ, ಕಾಮಿಡಿ ಮಾಡಿದೆ. ಜರ್ಮನಿಗೆ ಹೋಗ್ಬೇಕಿತ್ತು AML ಕೋರ್ಸ್ ಮೇಲೆ. ಆಲ್ರೆಡಿ ಅಡ್ಮಿಷನ್ ಲೆಟರ್ ಸಿಕ್ಕಿದೆ. ಓಕೆ. ಹೇಗೆ ಸರ್ ಎಜುಕೇಶನ್ ಲೋನ್ ಅಪ್ಲೈ ಮಾಡೋದು? ವಿಡಿಯೋ ನೋಡಪ್ಪ, ಅರ್ಥ ಆಗುತ್ತೆ ನಿನಗೆ ಹೆಂಗ್ ಅಪ್ಲೈ ಮಾಡೋದು ಅಂತ. ಓಕೆ ಸರ್. ಹೈ ಫ್ರೆಂಡ್ಸ್, ಎಲ್ಲರಿಗೂ ಸಂಗ್ರಾಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಟಾಪಿಕ್ ಏನಂದ್ರೆ, ನಮ್ಮ ಒನ್ ಆಫ್ ದಿ ಸಬ್ಸ್ಕ್ರೈಬರು ಎಜುಕೇಶನ್ ಲೋನ್ ಬಗ್ಗೆ ವಿಡಿಯೋ ಮಾಡಿ ಅಂತ ಹೇಳಿದ್ರು. ಸೊ ಅವ್ರ ಇನ್ಪುಟ್ಸ್ ತಗೊಬೇಕಲ್ಲ ನಾವು, ಅದಕ್ಕೋಸ್ಕರ ಅಂಡ್ ಒಳ್ಳೆ ಇನ್ಪುಟ್ ಕೂಡ ಈ ಎಜುಕೇಶನ್ ಲೋನ್ ಬಗ್ಗೆ ವಿಡಿಯೋ ಮಾಡೋಣ ಅನ್ಕೊಂಡ್ವಿ. ಸೊ ಬ್ಯಾಕ್ ಗ್ರೌಂಡ್ ನೋಡ್ಬೋದು, ಎಲ್ಲ ರೈಡ್ ಹೋಗ್ತಾ ಇದ್ವಿ. ಸೊ ಇವತ್ತು ಈ ವೀಕೆಂಡ್ ಆಗಿರೋದ್ರಿಂದ ಒಂದು ವಿಡಿಯೋ ಬಿಡಲೇಬೇಕಾಗಿತ್ತು. ಅದಕ್ಕೋಸ್ಕರ ಸಡನ್ ಆಗಿ ಪ್ಲಾನ್ ಮಾಡಿ ಸ್ವಲ್ಪ ರಿಸರ್ಚ್ ಮಾಡಿ ವಿಡಿಯೋ ಮಾಡೋಣ ಅನ್ಕೊಂಡ್ವಿ. ಟಾಪಿಕ್ ಕೂಡ ಇಂಟ್ರೆಸ್ಟಿಂಗ್ ಆಗಿದೆ. ಕೊನೆ ತನಕ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನಮ್ಮದು 500 ಮೈಲ್ ಸ್ಟೋನ್ನ ಆದಷ್ಟು ಬೇಗ ಅಚೀವ್ ಮಾಡೋಕ್ಕೆ ಹೆಲ್ಪ್ ಮಾಡಿ. ಹೇಳಿದ್ರು, ಏನಕ್ಕೆ ಎಜುಕೇಶನ್ ಲೋನ್ ಇಂಪಾರ್ಟೆಂಟ್ ಲೈಫಲ್ಲಿ? ಎಜುಕೇಷನ್ ಲೋನ್ ಎಂತಕ್ಕೆ ಇಂಪಾರ್ಟೆಂಟು ಅಂದರೆ, ಓದ್ಬಿಟ್ಟು ಚೆನ್ನಾಗಿ ಓದಿ, ಕಷ್ಟಪಟ್ಟು ಓದಿ ಆದಮೇಲೆ ಯಾರೋ ಬೇರೆಯವ್ರ ಕೆಳಗಡೆ ಕೆಲಸ ಮಾಡಿ ಆ ಲೋನ್ ತೀರಿಸಿ ನೆಕ್ಸ್ಟು ನಮ್ಮ ಮಕ್ಳಿಗೂ ಅದನ್ನು ನೆಕ್ಸ್ಟ್ ನಮ್ಮ ಮಕ್ಳು ಮಾಡ್ಕೊಂಡು ಮಕ್ಳಿಗೆ ಎಜುಕೇಶನ್ ಲೋನ್ ಕೊಡಿಸಿ ನೆಕ್ಸ್ಟ್ ಅವ್ರನ್ನ ಅದೇ ಸೈಕಲಲ್ಲಿ ಕಂಟಿನ್ಯೂ ಮಾಡೋಕ್ಕೆ ಎಜುಕೇಶನ್ ಲೋನ್ ಇಂಪಾರ್ಟೆಂಟ್. ಹೆಂಗೆ ನೀನು ನಿನ್ನ ಲೈಫಲ್ಲಿ ಎಜುಕೇಶನ್ ಲೋನ್ ತಗೊಂಡಿದ್ಯಾ? ನಾನು ತಗೊಳಕ್ಕಾಗ್ಲಿಲ್ಲ. ಬಿಕಾಸ್ ನಾನು ಓದ್ಬೇಕಾದ್ರೆ ನನಗೊಂದು ಅಡ್ವಾಂಟೇಜ್ ಇತ್ತು. ಇಂಜಿನಿಯರಿಂಗ್ ಅಲ್ಲಿ CET ಥ್ರೂ ಅಡ್ಮಿಷನ್ SNQ ಕೋಟಾ ಸೀಟ್ ಅಂತ ಸಿಕ್ತು. 3,000 ಅಷ್ಟೇ ಟ್ಯೂಷನ್ ಫೀಸ್ ಇತ್ತು. ಸೊ ನನ್ಗೇನು ಜಾಸ್ತಿ ಹೊರೆ ಆಗ್ಲಿಲ್ಲ. ಸೊ ನೀನ್ ಹೇಳು, ನೀನ್ ತಗೊಂಡಿದ್ದ ಎಜುಕೇಶನ್ ಲೋನ್? ನಾನು ತಗೊಂಡಿದ್ದೆ. ಸೊ ಅದ್ರ ಬಗ್ಗೆನೇ ಡಿಸ್ಕಸ್ ಮಾಡೋಣ, ಹೆಂಗೆ ತಗೊಳ್ಳೋದು, ಪ್ರೋಸೆಸ್ ಹೆಂಗೆ ಅಂತ. ಸೊ ದ ಫಸ್ಟ್ ಕ್ವಶನ್ ಈಸ್, ವಿಚ್ ಈಸ್ ಬೆಸ್ಟ್, ಟೇಕಿಂಗ್ ಎಜುಕೇಶನ್ ಲೋನ್ ಫ್ರಮ್ ಪ್ರೈವೇಟ್ ಬ್ಯಾಂಕ್ಸ್ ಆರ್ ಗೌರ್ಮೆಂಟ್ ಸ್ಕೀಮ್ಸ್ ಆರ್ ಪಬ್ಲಿಕ್ ಬ್ಯಾಂಕ್ಸ್? ನಿನ್ನ ಪ್ರಕಾರ? ನನ್ನ ಪ್ರಕಾರ ಯಾವತ್ತು ಅಡ್ವಾಂಟೇಜ್ ವೈಸ್ ಫೈನಾನ್ಷಿಯಲ್ ನೋಡಿದ್ರೆ ನೀನು ಗೌರ್ಮೆಂಟ್ ಸಬ್ಸಿಡರೈಸ್ಡ್ ಬ್ಯಾಂಕ್ಸ್ ಇಂದಾನೆ ತಗೊಳೋದು ಬೆಟರು. ಯಾಕೆಂದ್ರೆ ಅಲ್ಲೇ ಇದೆಯಲ್ಲ, ಲೈಕ್ ಗೌರ್ಮೆಂಟ್ ರಿಲೇಟೆಡ್ ಸಬ್ಸಿಡರಿ ಸಿಕ್ಕಿದ್ರೆ ನಿನಗೆ ಯೂಸ್ ಆಗೋದು. ಸಬ್ಸಿಡರಿ ಯಾವಾಗ ಸಿಗುತ್ತೆ ನಿನಗೆ? ಮೆರಿಟ್ ಇರಬೇಕಲ್ಲ. ಮೆರಿಟ್ ಅದೆಲ್ಲ ಅಸೆಸ್ ಮಾಡಿ ಕೊಡ್ತಾರೆ. ಅಂಡ್ ನಿನ್ಗೆ ಅದು ಎಲಿಜಿಬಿಲಿಟಿ ಇದ್ರೆ ಆಬ್ವಿಯಸ್ಲಿ ನಿನಗೆ ಇದು ಗೌರ್ಮೆಂಟ್ ಸಬ್ಸಿಡರೈಸ್ಡ್ ಬ್ಯಾಂಕಿಂದ ಎಜುಕೇಶನ್ ಲೋನ್ ತಗೊಳೋದೇ ಬೆಟರ್. ಓಕೆ. ಸೊ ನೀನು ಹೇಳಿದ್ದು ಮೆರಿಟ್ ಮೇಲೆ ಡಿಸೈಡ್ ಮಾಡ್ತಾರೆ ಅಂತ. ಸೊ ಎಷ್ಟು ಇಂಟ್ರೆಸ್ಟ್ ರೇಟ್ಸ್ ಇರುತ್ತೆ ಈ ಗೌರ್ಮೆಂಟ್ ಸಬ್ಸಿಡರೀಸ್ ಇಂದ ಸಿಗುತ್ತಲ್ಲ ನಮಗೆ ಲೋನು? ಸೊ ಇಂಟ್ರೆಸ್ಟ್ ರೇಟ್ ವಿತ್ ರೆಸ್ಪೆಕ್ಟ್ ಟು ಗೌರ್ಮೆಂಟ್ ಸಬ್ಸಿಡರೈಸ್ಡ್ ಬ್ಯಾಂಕ್ ಮಾತಾಡೋದಾದ್ರೆ 8 to 8.5% ಇಂಟ್ರೆಸ್ಟ್ ರೇಟ್ಸ್ ಇರುತ್ತೆ. ಅಂಡ್ ಇದು ಮೇನ್ ಅಡ್ವಾಂಟೇಜ್ ಇಲ್ಲಿ ಬಂದು ಏನು ಅಂದ್ರೆ, ಲೈಕ್ ನಿಂದು ಎಜುಕೇಶನ್ ಪೀರಿಯಡ್ ಪ್ಲಸ್ ಮೊರಾಟೇರಿಯಂ ಪೀರಿಯಡ್ ಏನಿರುತ್ತಲ್ಲ, ಇಲ್ಲಿ ನಿನ್ಗೆ ವೇವ್ ಆಫ್ ಸಿಗುತ್ತೆ. ಅಂಡ್ ಮೊರಾಟೇರಿಯಂ ಪೀರಿಯಡ್ ಅಂದ್ರೆ ನೀನು ಈಗ ಒಂದು ಕೋರ್ಸ್ ಡ್ಯೂರೇಷನ್ 3 to 4 years ಇದೆ ಅನ್ಕೋ. 3 to 4 years ಆದ್ಮೇಲೆ ನೀನು 1 year ಕೂಲಿಂಗ್ ಪೀರಿಯಡ್ ಇರುತ್ತೆ. ಲೈಕ್ ನಿನ್ಗೆ ಜಾಬ್ ಸರ್ಚ್ ಮಾಡಕ್ಕೆ, ಇಲ್ಲಾಂದ್ರೆ ನಿಂದು ಪ್ರೊಫೆಷನ್ ನೀನು ಹುಡುಕೊಳ್ಳೋಕೆ ನಿನ್ಗೆ ಟೈಮ್ ಏನಿರುತ್ತೆ, ಆ ಟೈಮು ಕೂಲಿಂಗ್ ಪೀರಿಯಡ್, ಮೊರಾಟೇರಿಯಂ ಪೀರಿಯಡ್ ಅಂತಾರೆ. ಸೊ ಅಲ್ಲಿ ನಿನಗೆ ಯಾವುದೇ ರೀತಿ ಇಂಟ್ರೆಸ್ಟ್ ಅಪ್ಲಿಕಬಲ್ ಆಗಲ್ಲ. ಬಟ್ ಇನ್ನೊಂದೇನು ಅಂದ್ರೆ, ಇಂಟ್ರೆಸ್ಟ್ ಆಡ್ ಆಗ್ತಾ ಇರುತ್ತೆ. ನೀನ್ ಪೇ ಮಾಡಂಗಿಲ್ಲ ಅಷ್ಟೇ 1 year ಗಂಟ. ಅದು ಇದೆ. ಕೆಲವು ಗೌರ್ಮೆಂಟ್ ಸ್ಕೀಮ್ ಇದೆ, ಇಂಟ್ರೆಸ್ಟ್ ಅಪ್ಲಿಕಬಲ್ ಆಗಲ್ಲ ಅಂತ. ಕೆಲವು ಗೌರ್ಮೆಂಟ್ ಒಂದು CSIS ಅಂತ ಒಂದು ಗೌರ್ಮೆಂಟ್ ಸ್ಕೀಮ್ ಇದೆ, ಸೆಂಟ್ರಲ್ ಸೆಕ್ಟರ್ ಆಫ್ ಇಂಟ್ರೆಸ್ಟ್ ಸಬ್ಸಿಡರಿ ಅಂತ. ಅಲ್ಲಿ ಹೆಂಗೆ ಅಂದ್ರೆ ನಿನ್ಗೆ ಕಂಪ್ಲೀಟ್ ವೇವ್ ಆಫ್ ಸಿಗುತ್ತೆ ಈ ಇಂಟ್ರೆಸ್ಟ್.
ಅಂಡ್ ಅದರಲ್ಲೂ ಅದು ಮುಂದೆ ಹೇಳ್ತೀನಿ ಏನೇನಿದೆ ಅಂತ. ಸೊ ಈ ಇಂಟ್ರೆಸ್ಟ್ ಬರುತ್ತೆ ಅಂಡ್ ನೀನ್ ಪೇ ಮಾಡೋ ಅವಶ್ಯಕತೆ ಇರಲ್ಲ. ಇಂಟ್ರೆಸ್ಟ್ ಇದ್ರೆ ಅದು ಟಿಲ್ 1 year ನಿನ್ಗೆ ಪೇ ಮಾಡೋ ಅವಶ್ಯಕತೆ ಇರಲ್ಲ. ಅಂಡ್ ಆಫ್ಟರ್ ದಟ್ 1 year ಇಂದ ನಿಂದು EMI ಸ್ಟಾರ್ಟ್ ಮಾಡ್ಕೊಂಡು ಹೋಗ್ಬೋದು, ಪೇ ಮಾಡ್ಕೊಂಡು. ಓಕೆ, ಇದೊಂದಾಯ್ತು. ಈಗ ಬೇರೆ ರೀತಿ ಇನ್ಯಾವ ರೀತಿ ಎಜುಕೇಶನ್ ಲೋನ್ ನೀವು ಅವೈಲ್ ಮಾಡ್ಬೋದು? ಒಂದು ನೀನು ಹೇಳ್ದಂಗೆ ಗೌರ್ಮೆಂಟ್ ಸ್ಕೀಮು. ಇವಾಗ ಎಲ್ಲರೂ ಮೆರಿಟಲ್ಲಿ ಇರೋಕ್ಕಾಗಲ್ಲ. ಅದು ನಿಜ. ಸೊ ಅದಕ್ಕೋಸ್ಕರ ಪ್ರೈವೇಟ್ ಬ್ಯಾಂಕ್ಸ್ ಇರ್ತವೆ. ಪ್ರೈವೇಟ್ ಬ್ಯಾಂಕ್ಸ್ ಅಂದ್ರೆ HDFC, SBI, ಕೆನರಾ ಬ್ಯಾಂಕು, ಬ್ಯಾಂಕ್ ಆಫ್ ಬರೋಡಾ, ಇವೆಲ್ಲ ಪ್ರೈವೇಟ್ ಬ್ಯಾಂಕ್ಸ್ ಅಲ್ಲಿ ಬರುತ್ತೆ. ಸೊ ಇಲ್ಲಿ ಇನ್ನೊಂದೇನು ಅಂದ್ರೆ ಇಂಟ್ರೆಸ್ಟ್ ರೇಟ್ ಸ್ವಲ್ಪ ಜಾಸ್ತಿ, 10 to 14% ಗಂಟೆ ಇರುತ್ತೆ ಇಂಟ್ರೆಸ್ಟ್. ಮತ್ತೆ ಮೊರಟೋರಿಯಂ ಪೀರಿಯಡ್ ನೀನು ಕೋರ್ಸ್ ಟೈಮ್ 4 years ಇದ್ರೆ ಇಂಜಿನಿಯರಿಂಗು ಇಲ್ಲ ಮೆಡಿಕಲ್, ಆ ಕೋರ್ಸ್ ಟೈಮ್ ಎಷ್ಟಿರುತ್ತೆ ಅದಾದ್ಮೇಲೆ 1 year ಟೈಮ್ ಕೊಡ್ತಾರೆ ನಿನಗೆ. ಅದೇ ನೀನು ಹೇಳ್ದಂಗೆ ಕೂಲಿಂಗ್ ಪೀರಿಯಡ್ 1 year ಟೈಮ್ ಕೊಡ್ತಾರೆ. ಸೊ ಯಾವಾಗ್ಲೂ ಪ್ರೈವೇಟ್ ಬ್ಯಾಂಕ್ಸ್ ಲೋನ್ ಅಪ್ಲೈ ಮಾಡೋಕ್ಕಿಂತ ಮುಂಚೆ ನಾವು ಒಂದನ್ನ ವೆರಿಫೈ ಮಾಡ್ಕೊಬೇಕು, ವೆದರ್ ಇಟ್ಸ್ ಎ ನ್ಯಾಷನಲೈಸ್ಡ್ ಬ್ಯಾಂಕ್ ಆರ್ ನಾಟ್. ಇವಾಗ ನೀನು ನ್ಯಾಷನಲೈಸ್ಡ್ ಬ್ಯಾಂಕಲ್ಲಿ ಅಪ್ಲೈ ಮಾಡಿದ್ರೆ ಗೌರ್ಮೆಂಟ್ ಅವರು ಒಂದೊಂದು ಸ್ಕೀಮ್ ಬಿಡ್ತಾರೆ. ಒಂದೊಂದು ಟೈಮಲ್ಲಿ ಕಂಪ್ಲೀಟ್ ಎಜುಕೇಶನ್ ಲೋನ್ ಇಂಟ್ರೆಸ್ಟ್ನ ವೇವ್ ಆಫ್ ಮಾಡ್ತಾರೆ, ಇಲ್ಲ ಕಂಪ್ಲೀಟ್ ಪ್ರಿನ್ಸಿಪಲ್ ಅಮೌಂಟೇ ವೇವ್ ಆಫ್ ಮಾಡ್ತಾರೆ. ಒಂದು ಯಾವ್ದಾದ್ರು ಫೈನಾನ್ಷಿಯಲ್ ಇಯರ್ ಅಲ್ಲಿ ಬಜೆಟ್ ಅನೌನ್ಸ್ ಮಾಡಿದಾಗ ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗಲಿ ಅಂತ ಈ ತರ ಒಂದು ಸ್ಕೀಮ್ ಬಿಡ್ತಾರೆ. ಸೊ ಇದು ಓನ್ಲಿ ಫಾರ್ ನ್ಯಾಷನಲೈಸ್ಡ್ ಬ್ಯಾಂಕ್ಗೆ ಅಪ್ಲೈ ಆಗೋದು. ನಿಂದ ಹಂಗೆ ವೇವ್ ಆಫ್ ಆಯ್ತಲ್ಲ ನಿಂದು ಇಂಜಿನಿಯರಿಂಗ್, ಆ ಥರ ವೇವ್ ಆಫ್ ಆಯಿತು. ಸೊ ಅದಕ್ಕೆ ಬೆಟರ್ ಇಫ್ ಯು ಗೋ ಫಾರ್ ಎ ಪ್ರೈವೇಟ್ ಬ್ಯಾಂಕ್, ಗುಡ್ ಟು ಟೇಕ್ ಇನ್ ನ್ಯಾಷನಲೈಸ್ಡ್ ಬ್ಯಾಂಕ್ಸ್. ಸೊ ಇದೊಂದು ಒಳ್ಳೆ ಟಿಪ್ ಅಂತ ನೀವು ಕನ್ಸಿಡರ್ ಮಾಡ್ಬೋದು. ಇವಾಗ ಗೌರ್ಮೆಂಟ್ದು ಸ್ಕೀಮ್ಸ್ ಹೇಳಿದೆ. ಸೊ ಯಾವ್ಯಾವ ಸ್ಕೀಮ್ಸ್ಗಳು? ಸೊ ಈಗ ಫಸ್ಟ್ ಆಫ್ ಆಲ್ ನಮಗೆ 2015 ಅಲ್ಲಿ ವಿದ್ಯಾಲಕ್ಷ್ಮಿ ಯೋಜನಾ ಅಂತ PM ಅವರು ಇದನ್ನ ಸ್ಕೀಮ್ನ ತಂದ್ರು. ಸೊ ಈ ಯೋಜನೆ ಪ್ರಕಾರ ಇದು ಎಲ್ಲ ರೀತಿ ಎಜುಕೇಶನ್ ರಿಲೇಟೆಡ್ ಲೋನ್ಸ್ನ ಇಲ್ಲಿ ನೀವು ಅಪ್ಲೈ ಮಾಡ್ಬೋದು ಈ ಸ್ಕೀಮ್ ಥ್ರೂ. ಅಂಡ್ ಇದು ಬರೀ ಎಜುಕೇಶನ್ ಲೋನ್ ಅಂತಲ್ಲ, ನೀವು ಸ್ಕಾಲರ್ಶಿಪ್ಸು, ಡಿಫ್ರೆಂಟ್ ಟೈಪ್ ಆಫ್ ಸ್ಟೂಡೆಂಟ್ ಬೆನಿಫಿಟ್ ಎಲ್ಲ ಇದರಲ್ಲಿ ಅವೈಲ್ ಮಾಡ್ಬೋದು, ಇದು ಒಂದೇ ವೆಬ್ಸೈಟ್ ಅಲ್ಲಿ. ಅಂಡ್ ಮೇನ್ ಅಡ್ವಾಂಟೇಜ್, ನೀನು ಬೇರೆ ಬ್ಯಾಂಕಿಗೆ ಹೋಗಿ ಅಪ್ಲೈ ಮಾಡೋದಕ್ಕಿಂತ ಇಲ್ಲಿ ಏನ್ ಅಡ್ವಾಂಟೇಜ್ ಅಂದ್ರೆ ಬ್ಯಾಂಕಲ್ಲಿ ಈಸಿ ಅಪ್ಲಿಕೇಶನ್ ಅಂಡ್ ನಿಮ್ಗೆ ಬೇಗ ಸಿಗುತ್ತೆ. ಬಟ್ ಇಲ್ಲಿ ಏನು ಅಂದ್ರೆ ಒಂದೇ ಅಪ್ಲಿಕೇಶನ್ ಇಂದ ಒಂದು 45 ಅಟ್ಯಾಚ್ಡ್ ಬ್ಯಾಂಕಿಗೆ ಯಾವ್ಯಾವುದು ನಿಮ್ಗೆ ಬೆನಿಫಿಷಿಯಲ್ ಇರುತ್ತೆ ನಿಮ್ ಕೋರ್ಸ್ಗೆ ಅದನ್ನ ನೋಡಿ ನೀನು ಅಪ್ಲೈ ಮಾಡ್ಬೋದು. ನಿಮ್ಗೆ ರೇಟ್ ಆಫ್ ಇಂಟ್ರೆಸ್ಟ್ ಎಲ್ಲ ಯಾವ ಬ್ಯಾಂಕಲ್ಲಿ ಹೆಂಗ್ ಕೊಡ್ತಾ ಇದಾರೆ ಅದೆಲ್ಲ ನೋಡಿ ಇದು ಮಾಡ್ಬೋದು. ಬಟ್ ಇಲ್ಲಿ ಎಲಿಜಿಬಿಲಿಟಿಗೆ ಅಂತ ಕೆಲವು ಕ್ರೈಟೀರಿಯಾಸ್ ಇದೆ. ಅದು ಒಂದು ಬಿಟ್ರೆ ಇನ್ನ ಇದು ಇಟ್ಸ್ ಅ ಗುಡ್ ಪೋರ್ಟಲ್ ಎಜುಕೇಶನ್ ಲೋನ್ ಅಪ್ಲೈ ಮಾಡಕ್ಕೆ. ಅಂಡ್ ಇದೇ ರೀತಿ ಇನ್ನೊಂದು ಬಂತು, ದಟ್ ಈಸ್ ಜನಸಮರ್ಥ ಯೋಜನಾ. ಇದು ಜನಸಮರ್ಥ ಪೋರ್ಟಲ್ ಅಲ್ಲಿ ಏನು ಅಂದ್ರೆ ಲೈಕ್ ಎಲ್ಲಾ ರೀತಿ ಲೋನ್ಸ್ ಕೊಡ್ತಾರೆ. ನಾಟ್ ಓನ್ಲಿ ಎಜುಕೇಶನ್ ಲೋನ್, ಬಿಸ್ನೆಸ್ ಲೋನು ಮತ್ತೆ ಸ್ಮಾಲ್ ಇಂಡಸ್ಟ್ರಿ ಲೋನು, ಎಲ್ಲ ರೀತಿ ಲೋನ್ ಅವೈಲ್ ಮಾಡ್ಬೋದು. ಬಟ್ ಎಜುಕೇಶನ್ ವೈಸ್ ನಿನ್ ಆವಾಗಲೇ ನಾನು ಒಂದು ಮೆನ್ಷನ್ ಮಾಡ್ದಲ್ಲ, CSIS, ಆ ಸಬ್ಸಿಡರಿ ಇಲ್ಲಿ ಅಪ್ಲಿಕೇಬಲ್ ಆಗುತ್ತೆ ಜನಸಮರ್ಥ ಯೋಜನೆಯಲ್ಲಿ. ಅಂಡ್ ಕಂಪ್ಲೀಟ್ ಸಬ್ಸಿಡರಿ ಸಿಕ್ಕಿ ನಿನ್ಗೆ ಎಜುಕೇಶನ್ ಪೀರಿಯಡ್ ಪ್ಲಸ್ ಅದು 1 month 1 year ಕೂಲಿಂಗ್ ಪೀರಿಯಡ್ ಇರುತ್ತಲ್ಲ, ಅದು ಕಂಪ್ಲೀಟ್ ವೇವ್ ಆಫ್ ಆಗುತ್ತೆ. ಬಟ್ ಓನ್ಲಿ ಥಿಂಗ್ ಇಸ್, ಈ ಜನಸಮರ್ಥನಿಂದ ಅಪ್ಲೈ ಮಾಡೋದಾದ್ರೆ ಜಸ್ಟ್ ಸಬ್ಸಿಡರಿ ಬೆನಿಫಿಷಿಯಲ್ ಒಂದು ಸಿಗುತ್ತೆ. ಅಂಡ್ ಪೋರ್ಟಲ್ CSIS ನೀವು ಎಲಿಜಿಬಿಲಿಟಿ ಇರಬೇಕು. ಅದರಲ್ಲಿ ಎಲಿಜಿಬಿಲಿಟಿ ಮೇನ್ ಏನೇನು ಅಂದ್ರೆ ನಿಮ್ದು ಇನ್ಕಮ್, ಫ್ಯಾಮಿಲಿ ಇನ್ಕಮ್ ಬಂದು 4.5 lakhs ಗಿಂತ ಕಮ್ಮಿ ಇರಬೇಕು. ಅಂಡ್ ಇನ್ನೊಂದು ಮೆರಿಟೇಷಿಯಸ್ ಸ್ಟೂಡೆಂಟ್ ಆಗಿರ್ಬೇಕು. ಇದು ಬಿಟ್ರೆ ನೀವು ಅಪ್ಲಿಕಬಲ್ ಇದ್ದೀರಾ. ಅಂಡ್ ಇನ್ನೊಂದು, ನೀವು ಇವೆರಡರಲ್ಲಿ ಒಂದು ಚೂಸ್ ಮಾಡಬೇಕು. ಈಗ ವಿದ್ಯಾಲಕ್ಷ್ಮಿ ಯೋಜನೆ ಇಲ್ಲ ಜನಸಮರ್ಥ ಯೋಜನೆ, ಈ ಎರಡರಲ್ಲೂ ನೀವು ಅಪ್ಲಿಕೇಶನ್ ಹಾಕಕ್ಕಾಗಲ್ಲ. ಅಂದ್ರೆ ಎಕ್ಸಾಂಪಲ್, ನೀವೀಗ CSIS ಎಲಿಜಿಬಿಲಿಟಿ ಇದೆ ಅಂಡ್ ನೀವು CSIS ಎಲಿಜಿಬಿಲಿಟಿ ಇದ್ರೆ ನೀವು ವಿದ್ಯಾಲಕ್ಷ್ಮಿ ಯೋಜನೆಯಲ್ಲಿ ಅಪ್ಲೈ ಮಾಡಬೇಡಿ, ಇಲ್ಲಿ ಅಪ್ಲೈ ಮಾಡಿ ಜನಸಮರ್ಥನಿಗೆ. ಅಂಡ್ ನಿಮ್ಗೆ ಅಲ್ಲಿ CSIS ಅಲ್ಲಿ ಎಲಿಜಿಬಿಲಿಟಿ ಇಲ್ಲ ಅಂದ್ರೆ ಡೈರೆಕ್ಟ್ ನೀವು ವಿದ್ಯಾಲಕ್ಷ್ಮಿಗೆ ಅಪ್ಲೈ ಮಾಡಿ, ಅಲ್ಲಿ ಡೈರೆಕ್ಟ್ ನಿಮ್ಗೆ ಬೇಗ ಅಪ್ಲಿಕೇಶನ್ ಫಾರ್ವರ್ಡ್ ಆಗುತ್ತೆ. ಸೊ ಇಷ್ಟು ಬಂದು ಗೌರ್ಮೆಂಟ್ ಸ್ಕೀಮ್. ಸೊ ನೆಕ್ಸ್ಟ್
ಎಷ್ಟು ಅಮೌಂಟ್ ವರೆಗೂ ನಾವು ಎಜುಕೇಶನ್ ಲೋನ್ ತಗೊಬೇಕು ಅಂತ ತಿಳಿಸ್ಕೊಡು. ಓಕೆ, ಸೊ ಇಟ್ ಡಿಪೆಂಡ್ಸ್ ಆನ್ ಕೊಲ್ಯಾಟ್ರಲ್ ಅಂಡ್ ನಾನ್ ಕೊಲ್ಯಾಟ್ರಲ್ ಅಂತ ಹೇಳ್ತಾರೆ. ಸೊ ಕೊಲ್ಯಾಟ್ರಲ್ ಅಂದ್ರೆ ನಿಮ್ಮ ಹತ್ರ ಏನಾದರೂ ಆಸ್ತಿ ಇದೆಯಾ, ಏನಾದರೂ ಅಸೆಟ್ ಇದೆಯಾ, ಅವೆಲ್ಲ ಇದ್ರೆ ಬ್ಯಾಂಕ್ ಅವರು ಅದನ್ನ ಅಡ ಇಡಿಸ್ಕೋತಾರೆ. ಅದ್ರ ಮೇಲೆ ಒಂದು ಟೈಪ್ ಆಫ್ ಅಮೌಂಟ್ ಕೊಡ್ತಾರೆ. ನಿಮ್ಮ ಹತ್ರ ಏನು ಆಸ್ತಿ ಇಲ್ಲ ಅದನ್ನ ನಾನ್ ಕೊಲ್ಯಾಟ್ರಲ್ ಅಂತಾರೆ. ಅದ್ರ ಮೇಲೆ ಒಂದು ಟೈಪ್ ಆಫ್ ಅಮೌಂಟ್ ಕೊಡ್ತಾರೆ. ಸೊ ವಿತ್ ಕೊಲ್ಯಾಟ್ರಲ್ ಆದ್ರೆ ಲೋನ್ ಅವರು 50 ಲಕ್ಷ ಗಂಟ ಕೊಡ್ತಾರೆ ಬ್ಯಾಂಕ್ಸ್ ಅವರು. ಅಂದ್ರೆ ನಿಮ್ಮ ಆಸ್ತಿ ಏನಾದ್ರು ಅಸೆಟ್ ನ ಅವರು ಅಡ ಇಡಿಸ್ಕೋತಾರೆ. ವಿತೌಟ್ ಕೊಲ್ಯಾಟ್ರಲ್ ನಿಮ್ಮ ಹತ್ರ ಏನು ಆಸ್ತಿ ಇಲ್ಲ, ಏನು ಅಸೆಟ್ ನ ನೀವು ಅಡ ಇಡ್ತಾ ಇಲ್ಲ ಅಂದ್ರೆ 7.5 lakhs ಗಂಟ ಕೊಡ್ತಾರೆ. ಸೊ ಇದು ಆಯ್ತು. ನನ್ನ ಹತ್ರ ಆಸ್ತಿ ಇಲ್ಲ ಬಟ್ ನಮ್ಮ ಪೇರೆಂಟ್ಸ್ ಚೆನ್ನಾಗಿ ದುಡಿತಾ ಇದಾರೆ ಅಂದ್ರೆ, ಅವ್ರ ಇನ್ಕಮ್ ಚೆನ್ನಾಗಿದ್ರೆ ಅವರು ಅದನ್ನು ಕೊಲ್ಯಾಟ್ರಲ್ ರೇಂಜ್ಗೆ ತಗೊಂಡು ಅಲ್ಲೂ ನಿಮಗೆ 50 lakhs ಗಂಟ ಲೋನ್ ಸ್ಯಾಂಕ್ಷನ್ ಆಗೋ ಗ್ಯಾರಂಟಿ ಇರುತ್ತೆ. ಸೊ ಇದು ಓಕೆ. ಅಂಡ್ ಈಗ ಈ ಇನ್ನೊಂದು 50 lakhs ವರೆಗೂ ನೀವು ಅನ್ಕೋತಾ ಇದ್ದೀರಾ ಯಾವ್ದಾದ್ರು ಕೋರ್ಸ್ ಇದೆಯಾ ಅದು ಎಜುಕೇಶನ್ ತಗೊಳೋ ತರ ಅಂತ. ಹಳೆ ವಿಡಿಯೋದಲ್ಲೇ ಒಂದು ಪೈಲಟ್ ಟ್ರೈನಿಂಗ್ ಕೋರ್ಸ್ ಬಗ್ಗೆ ನಮ್ ಸೆವಿನ್ ಮಾತಾಡಿದ್ದ. ಸೊ ಪೈಲಟಿಗೆ ಆಲ್ಮೋಸ್ಟ್ ನೀವು 1 CR ವರೆಗೂ ಅಮೌಂಟ್ ಬೇಕಾಗುತ್ತೆ. ಸೊ ಈ ತರದ್ದು ಸಫಿಸ್ಟಿಕೇಟೆಡ್ ಕೋರ್ಸ್ಗಳಿಗೆ ನೀವು 50 lakhs ವರೆಗೂ ಗ್ರಾಂಟ್ ಮಾಡ್ತಾರೆ. ನಾನು ಇಂಜಿನಿಯರಿಂಗ್ ಮಾಡ್ತಾ ಇದ್ದೀನಿ, 50 ಲಕ್ಷ ಕೊಡಿ ಅಂದ್ರೆ 50 ಹೇಟ್ಗಳನ್ನ ಕೊಡಿಸಿ ಆಚೆ ತಳ್ತಾರೆ. 50 ಲಕ್ಷ ಸೋಪ್ ಕೊಡ್ತಾರೆ. ಸೊ ಅದು ಡಿಪೆಂಡ್ಸ್ ಆನ್ ಕೋರ್ಸ್. ನೀವು ಯಾವ್ಯಾವ ತರ ಅವರೆಲ್ಲ ಅಸೆಸ್ ಮಾಡ್ತಾರೆ. ನಾನು ಇಂಜಿನಿಯರಿಂಗ್ ಮಾಡ್ತಾ ಇದ್ದೀನಿ 50 ಲಕ್ಷ ಕೊಡಿ ಅಂದ್ರೆ ಅವೆಲ್ಲ ಅವ್ರಿಗೂ ಗೊತ್ತು ಇಂಜಿನಿಯರಿಂಗ್ ಎಷ್ಟು ಖರ್ಚಾಗುತ್ತೆ. ಅಲ್ಲಿ ಲೋನ್ ಆಫೀಸರ್ ಇರ್ತಾರಲ್ಲ ಅವರೇ ಇಂಜಿನಿಯರ್ ಆಗಿರ್ತಾರೆ. ಅವ್ರಿಗೆ ಗೊತ್ತು ಎಷ್ಟು ಪೇ ಮಾಡಿರ್ತೀವಿ ಅಂತ. ಸೊ ಅದೆಲ್ಲ ಇದಾಗಲ್ಲ. ಸೊ ದಟ್ಸ್ ಇಂಜಿನಿಯರ್ಸ್ ಆರ್ ರೂಲಿಂಗ್ ದಿ ವರ್ಲ್ಡ್. ಇಂಜಿನಿಯರಿಂಗ್ ಮಾಡಿ ಅವರು ಇಂಜಿನಿಯರಿಂಗ್ ಫೀಲ್ಡ್ ಹೋಗ್ಬೇಕಂತ ಏನಿಲ್ಲ. ಯಾವ ಸ್ಯಾಲ್ರಿ ಬೇಕಾದ್ರೂ ಅಡ್ಜಸ್ಟ್ ಆಗ್ತಾರೆ ಅವರು. ಕೋಟಿ ಕೊಡಿ ಹೋಯ್ತಾರೆ, 1000 ಕೊಡಿ ಹೋಗ್ತಾರೆ. ಈಗ ನೋಡ್ಗುರು ಒಬ್ರೊಬ್ರು ಹುಡುಗರು ಇರ್ತಾರೆ, ನಮ್ಗೆ ಇಂಡಿಯಾದಲ್ಲಿ ಓದಕ್ ಇಷ್ಟ ಇಲ್ಲ, ನಾವು ಫಾರಿನ್ಗೆ ಹೋಗ್ಬೇಕು ಅಂತ. ಸೊ ಅಂತ ಕೆಚ್ಚದೆ ಹುಡುಗರಿಗೆ ಎಜುಕೇಶನ್ ಲೋನ್ ಬೇಕಾಗುತ್ತೆ. ಅವಾಗ ಹೆಂಗೆ ತಗೊಳ್ಳೋದು? ಅವ್ರಿಗೂ ಸೇಮ್. ಫಸ್ಟ್ ಆದ್ರೆ ಒಂದು ಗೌರ್ಮೆಂಟ್ ಇಂದಾನೆ ಒಂದು 2 ಸ್ಕೀಮ್ ಇತ್ತು, ಅದು ಸಬ್ಸಿಡರಿ ಸಿಗ್ತಾ ಇತ್ತು. ಈಗ ಅದನ್ನ ಕ್ಯಾನ್ಸಲ್ ಮಾಡಿದ್ದಾರೆ. ಯಾರೇ ಅಬ್ರಾಡ್ಗೆ ಹೋಗ್ಬೇಕು ಅಂದ್ರೆ ಆ ಸ್ಕೀಮ್ ಸಿಗಲ್ಲ. ಬಟ್ ಸಿಗುತ್ತೆ, ಸ್ಟೂಡೆಂಟ್ ಲೋನ್ ಸಿಗುತ್ತೆ, ಬ್ಯಾಂಕ್ ಥ್ರೂ ಡೈರೆಕ್ಟ್ ಸ್ಟೂಡೆಂಟ್ ಲೋನ್ ಸಿಗುತ್ತೆ. ಅವ್ರಿಗೆ ಸಬ್ಸಿಡರಿ ಅಂತ ಏನು ಸಿಗಲ್ಲ, ರೆಡ್ಯೂಸ್ಡ್ ಇಂಟ್ರೆಸ್ಟ್ ಇಂದ ಚೂರು ಬೆನಿಫಿಟ್ ಸಿಗುತ್ತೆ ಅವ್ರಿಗೆ. ಟಿಲ್ 1 CR ವರೆಗೂ ಇಂಡಿಯನ್ ಬ್ಯಾಂಕ್ಸ್ ಗ್ರಾಂಟ್ ಮಾಡ್ತಾರೆ. ಅಂಡ್ ಇದು ಏನಕ್ಕೆ ಅಂದ್ರೆ ಸಬ್ಸಿಡರಿ ಫಸ್ಟ್ ಕೊಡ್ತಾ ಇದ್ರು, ಈಗ ಕೊಡ್ತಾ ಇಲ್ಲ ಅಂದ್ರೆ ಎಲ್ಲ ಓದಲ್ಲೇ ಸೆಟ್ಲ್ ಆಗಿ ಏನ್ ಅಡ್ವಾಂಟೇಜ್ ಆಯ್ತು ನಮ್ಮ ಸಬ್ಸಿಡರಿ ಕೊಟ್ಟಿ ಇಂಥ ಸ್ಟೂಡೆಂಟ್ಸ್ಗೆ ಅಂತ ಅದನ್ನ ತೆಗೆದ್ರು. ಬಟ್ ಸದ್ಯಕ್ಕೆ 1 CR ವರೆಗೂ ನೀವು ಲೋನ್ ಸ್ಯಾಂಕ್ಷನ್ ಆಗುತ್ತೆ. ಅಂಡ್ ಈಗ ನೀನ್ ಕೇಳ್ದೆ, ಈಗ ಅಪ್ಲೈ ಮಾಡಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಇಲ್ಲ ಏನೇನು ರೆಡಿ ಇಟ್ಕೊಳ್ಬೇಕು ಅಬ್ರಾಡ್ಗೆ ಹೋಗೋರು ಅಂಡ್ ಸ್ಟೂಡೆಂಟ್ ಲೋನ್ ತಗೊಂಡವರು, ಅದು ಇನ್ಫಾರ್ಮೇಶನ್ ತಿಳಿಸ್ಕೊಡು. ಸೊ ಫಸ್ಟ್ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಡ್ಮಿಷನ್ ಲೆಟರ್. ನೀನು ಅಡ್ಮಿಷನ್ ಲೆಟರ್ ಇಲ್ಲದೆ ನನಗೆ ಲೋನ್ ಕೊಡಿ ಅಂದ್ರೆ ಅವರು ಹುಡುಗ ಯಾಕೋ ದುಡ್ಡನ್ನ ಎತ್ಕೊಂಡು ಅಲ್ಲೇ ಏನೋ ಬಿಸ್ನೆಸ್ ಹಾಕಂಗ್ ಅವನೇ ಥೈಲ್ಯಾಂಡ್ ಹೋಗ್ಬಿಟ್ಟು ನಾನು ಓದ್ತಾ ಇದ್ದೀನಿ, ಏನು ಓದ್ತಾ ಇರ್ತಾನೋ ಗೊತ್ತಿಲ್ಲ ಅಲ್ಲಿ. ಸೊ ಅದೊಂದು ಅಡ್ಮಿಷನ್ ಲೆಟ್ರು. ಸೆಕೆಂಡು ವೀಸಾ ಬೇಕೇ ಬೇಕು. ನಿನಗೆ ವೀಸಾ ಬೇಕು ಅಂದ್ರೆ ಮೊದಲು ನಿನ್ನ ಅಕೌಂಟಲ್ಲಿ ದುಡ್ಡು ಇರಬೇಕು. ಆ ಡೆಪಾಸಿಟ್ ಎಷ್ಟು ಅಂದ್ರೆ 8 lakhs ಅಂತ ಹೇಳ್ತಾರೆ. ರೀಸೆಂಟ್ಲಿ ನಮ್ಮಿಬ್ರು ಫ್ರೆಂಡ್ಸ್ ಹೋಗಿದ್ದಾರೆ. 8 lakhs ನಿನ್ನ ಅಕೌಂಟಲ್ಲಿ ಇರಬೇಕು. ಅದು ಕಂಟ್ರಿ ಮೇಲೆ ಡಿಪೆಂಡ್. ಓಕೆ. ಅದೇನಕ್ಕೆ ಅಂದ್ರೆ ನೀನು ಅಲ್ಲಿ ಹೋಗ್ಬಿಟ್ಟು 8 ಲಕ್ಷ ಇಲ್ಲ ಅಂದ್ರೆ ನನ್ನ ಹತ್ರ ದುಡ್ಡೇ ಇಲ್ಲ ಸರ್ ಹೋಗಕ್ಕೆ ಅಂದ್ರೆ ಅವ್ರು ದುಡ್ಡಾಗಿ ಕಳಿಸ್ಬೇಕು ನಿನಗೆ. ಅದಕ್ಕೆ ಸೇಫರ್ ಸೈಡ್ 8 lakhs ಇಟ್ಕೊಂಡಿರ್ತಾರೆ. ಅದೇ ದುಡ್ಡಲ್ಲಿ ಫ್ಲೈಟ್ ನ ಬುಕ್ ಮಾಡಿ ಓಡ್ಸಕ್ಕೆ ಅವ್ರನ್ನ. ಸೊ 8 ಲಕ್ಷ ಡೆಪಾಸಿಟ್ ಹಾಕ್ಸ್ಕೊತಾರೆ. ಸೊ ಇವೆಲ್ಲ ಇತ್ತು ಅಂದ್ರೆ ನಿಮಗೆ ಆರಾಮ್ಸೆ ಅಬ್ರಾಡ್ ಲೋನ್ ಸ್ಯಾಂಕ್ಷನ್ ಆಗುತ್ತೆ. ಆಮೇಲೆ ಮೆರಿಟ್ ಮೇಲೂ ಡಿಪೆಂಡ್ ಆಗುತ್ತೆ. ಇದೂ ಅಷ್ಟೇ, ನಾನು ಅಬ್ರಾಡ್ ಹೋಗ್ತಾ ಇದ್ದೀನಿ ಅಂತ ಅವರು ಸ್ಯಾಂಕ್ಷನ್ ಏನ್ ಮಾಡಲ್ಲ. ನೀನು ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿರ್ಲೇಬೇಕಲ್ಲ MS ಮಾಡಕ್ಕೆ.
ಕೈಲಾಗ್ಬಿಟ್ಟು ನನಗೆ ಲೋನ್ ಕೊಡಿ ಅಂದ್ರೆ ಹೆಂಗ್ ಕೊಡ್ತಾರೆ. ಹೌದೌದು. ಸೊ ಇವೆಲ್ಲ ಡಾಕ್ಯುಮೆಂಟ್ಸ್ ಇಟ್ಕೊಂಡಿರ್ಬೇಕು ಫ್ರೆಂಡ್ಸ್. ಸೊ ಇವೆಲ್ಲ ಇದೆ ಅಂದ್ರೆ ನೋಡಿ, ನೀವು ಟ್ರೈ ಮಾಡಿ ಅಬ್ರಾಡ್ ಹೋಗಕ್ಕೆ. ಮಾಡಿ. ಗುರು ನಾಚ್ಕೋತಾ ಇದೆಯಲ್ಲ, ಆ? ಥೈಲ್ಯಾಂಡ್ ಅಲ್ಲಪ್ಪ. ಆಚೆ ಬಾ, ಓದಕ್ ಹೇಳ್ತಾ ಇರೋದು. ಹೋಗೋಣ. ಸೊ ಇದಾಗಿತ್ತು ಗೈಸ್ ಈ ವಾರದ ವಿಡಿಯೋ ಆನ್ ಎಜುಕೇಶನ್ ಲೋನ್. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಂಡ್ ಕಮೆಂಟ್ಸ್ ಅಲ್ಲಿ ನೆಕ್ಸ್ಟ್ ವಿಡಿಯೋ ಕಂಟೆಂಟ್ ಏನಿರ್ಬೇಕು ಅನ್ನೋದು ಕೂಡ ಹೇಳಿ. ಹಳೆ ವಿಡಿಯೋದಲ್ಲಿ ಒಬ್ರು ಒಳ್ಳೆ ಸಜೆಷನ್ ಕೊಟ್ಟಿದ್ದಾರೆ. ಅಂಡ್ ನಮಗೂ ಇದ್ರ ಬಗ್ಗೆ ಥಾಟ್ ಪ್ರೊಸೆಸ್ ಇರ್ಲಿಲ್ಲ. ಆಕ್ಚುಲಿ ನಾವ್ ಏನೇನೋ ದೊಡ್ಡ ಥಿಂಕ್ ಮಾಡ್ತಾ ಇದ್ವಿ. ಜಸ್ಟ್ ಸಿಂಪಲ್ ಆಗಿ ಹೇಳಿದ್ರು. ಸಿಂಪಲ್ ಟಾಪಿಕ್ ಅಲ್ಲಿ ಎಷ್ಟೊಂದು ತಿಳ್ಕೊಳೋದಿದೆ ಅಂತ ನಾವು ರಿಸರ್ಚ್ ಮಾಡಿದ್ಮೇಲೆ ಗೊತ್ತಾಯ್ತು. ಅಂಡ್ ಥ್ಯಾಂಕ್ಸ್ ಫಾರ್ ದಟ್. ಅಂಡ್ ಪ್ಲೀಸ್, ಇದೇ ತರ ಎಜುಕೇಶನ್ ಲೋನ್ ಆಗಿದೆ. ಇವಾಗ ನೆಕ್ಸ್ಟ್ ಬೇಕಾದ್ರೆ ಪರ್ಸನಲ್ ಲೋನ್, ಹೋಮ್ ಲೋನ್ ಬಗ್ಗೆನೂ ತಿಳಿಸ್ಕೊಡ್ತೀವಿ. ಬಟ್ ಫ್ಯೂಚರ್ ಅಲ್ಲಿ ಕಂಟಿನ್ಯೂಸ್ ಮಾಡ್ತಾ ಇದ್ರೆ ನಿಮ್ಗೂ ಲೋನ್ ಅಂತ. ಆಮೇಲೆ ನಾವು ಸಂಗ್ರಾಮ್ ಬದಲು SBI ಕಸ್ಟಮರ್ ಲೋನ್ ಅಂತ ಹಾಕೋಬೇಕಷ್ಟೇ. ಈ ತರ ಮಾಡ್ಬೇಕಾಗುತ್ತೆ. ಸೊ ಬೇರೆ ಬೇರೆ ಇಂಟ್ರೆಸ್ಟಿಂಗ್ ಟಾಪಿಕ್ ನೀವು ಕೂಡ ಸಜೆಸ್ಟ್ ಮಾಡಿ ಅಂಡ್ ಹೆಲ್ಪ್ ಮಾಡಿ ಟು ಗ್ರೋ ದ ಚಾನಲ್. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು.